ಬೀದರ್ ಜಿಲ್ಲೆಯಲ್ಲಿ ಕಳೆದ 12 ದಿನಗಳಿಂದ ಸುರಿಯುತ್ತಿರುವ ಈ ಅಕಾಲಿಕ ಮಳೆಗೆ ಜಿಲ್ಲೆಯ ರೈತಾಪಿ ವರ್ಗ ಒಂದು ರೀತಿ ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು. ಏನು ಇವತ್ತು ಔರಾದ್ ತಾಲೂಕಿನ ಕೆಲವೆಡೆ ಒಂದು ರೀತಿ ಗುಡುಗು ಮಿಂಚಿನ ಸಹಿತ ಮಳೆ ಬಂದಿತ್ತು. ಇದರಿಂದಾಗಿ ಏನು ಜೋಳ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಅಂತ ಹೇಳ್ಬೋದು. ನಾವೀಗ ಔರಾದ್ ತಾಲೂಕಿನ ಕಂದಗೋಳ ಗ್ರಾಮದ ಬಳಿ ಇದ್ದೇವೆ. ಈ ಗ್ರಾಮದಲ್ಲಿ ಏನು ರೈತರು ಕಷ್ಟಪಟ್ಟು 4-5 ತಿಂಗಳು ಜೋಳ ಬೆಳೆದಿದ್ರು. ಈಗ ಏನು ಬೇಸಿಗೆ ಸಮಯದಲ್ಲಿ ಸುರಿಯುತ್ತಿರೋ ಅಕಾಲಿಕ ಗಾಳಿ ಮಳೆಗೆ ಏನು ಜೋಳ ಸಂಪೂರ್ಣವಾಗಿ ನೆಲಕಚ್ಚಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇಲ್ಲಿ ಜೋಳ ನೆಲಕಚ್ಚಿದೆ ಅಂತ. ಈ ರೀತಿ ಏನು ಮಳೆಯ ಸಮಯದಲ್ಲಿ ನೆಲಕಚ್ಚೋದ್ರಿಂದ ಸಂಪೂರ್ಣವಾಗಿ ಹಾಳಾಗುತ್ತೆ. ಈ ರೀತಿ ಕಪ್ಪಗಾಗ್ಬಿಟ್ರೆ ನಾಳೆ ರೈತರಿಗೆ 4-5 ಸಾವಿರ ರೇಟ್ ಇದೆ, ಇದನ್ನು 1-1.5 ಕೂಡ ಯಾರು ಕೊಂಡ್ಕೊಳ್ಳಲ್ಲ. ಇಂಥ ಪರಿಸ್ಥಿತಿ ಏನು ಈಗ ಬೀದರ್ ಜಿಲ್ಲೆಯಲ್ಲಿ ಬಂದಿದೆ ಅಂತ ಹೇಳ್ಬೋದು. ಏನು ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲೇ ಮಳೆ ಬರಲ್ಲ, ಆದರೆ ಈಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಈಗ ಏನು ಮಳೆ ಬರ್ತಾ ಇದೆ. ಇದರಿಂದಾಗಿ ರೈತಾಪಿ ವರ್ಗ ಒಂದು ರೀತಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವೀಗ ರೈತರು ಏನು ಹೊಲದಲ್ಲಿ ಜೋಳ ಹಾಕಿದ್ರು, ಇನ್ನೇನು ಸ್ವಲ್ಪ ದಿವಸದಲ್ಲಿ ತೆಗಿತೀವಿ, ಪೀಕ್ ತೆಗಿತೀವಿ, ಇದರಿಂದ ಏನೋ ನಾಳೆ ದುಡ್ಡು ಬಂದಿದ್ರು ಅಲ್ಲಿ ಮಕ್ಕಳ ಮದುವೆ ಮಾಡ್ತೀವಿ, ಮಕ್ಕಳ ಎಜುಕೇಷನ್ ಮಾಡ್ತೀವಿ ಅಂತೇಳಿ ಒಂದು ಕನಸನ್ನು ಕಟ್ಟಿಕೊಂಡಿರ್ತಾರೆ. ಆದರೆ ಈಗ ಈ ಜೋಳ ಸಂಪೂರ್ಣವಾಗಿ ನೆಲಕಚ್ಚಿದ ಹಿನ್ನೆಲೆ ರೈತರ ಏನು ಆಸೆಗಳು ಆಕಾಂಕ್ಷೆಗಳೆಲ್ಲ ಮಣ್ಣು ಪಾಲಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವೀಗ ಪಾಪ ರೈತರು ಕಷ್ಟಪಟ್ಟು ಬೆಳೆಸಿರೋದಕ್ಕೆ ಬರೀ ಏನು ಗಾಳಿ ಮಳೆಗೇ ಬಿದ್ದೋಗಿದೆ. ಸಂಪೂರ್ಣವಾಗಿ ಅದು ನೆಲಕಚ್ಚಿರೋದ್ರಿಂದ ಸಾಕಷ್ಟು ತೊಂದರೆಯಲ್ಲಿ ಜಿಲ್ಲೆಯ ರೈತರು ಇದ್ದಾರೆ ಅಂತ ಹೇಳ್ಬೋದು. ಕೇವಲ ಇದು ಒಂದೇ ಅಂತಲ್ಲ, ಕಲ್ಲಂಗಡಿ ಬೆಳೆಗೂ ಕೂಡ ತೊಂದರೆ ಆಗ್ತಿದೆ. ಏನು ಮೊನ್ನೆ ಸುರಿದ ಆಲಿಕಲ್ಲು ಮಳೆಗೆ ಕಲ್ಲಂಗಡಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿತ್ತು. ಏನು ಸಜ್ಜಿ ಜೋಳ ಎಲ್ಲವೂ ಕೂಡ ಏನು ಕೆಲವೊಂದಿಷ್ಟು ಜನ ರಾಶಿ ಮಾಡಿಟ್ಟಿದ್ರು, ಅವರು ಕೂಡ ತೊಂದರೆಯಲ್ಲಿದ್ದಾರೆ. ಒಟ್ಟಾರೆಯಾಗಿ ಈಗ ಸದ್ಯ ಸುರಿಯುತ್ತಿರುವ ಈ ಅಕಾಲಿಕ ಮಳೆ ಜಿಲ್ಲೆಯ ರೈತಾಪಿ ವರ್ಗಕ್ಕೆ ಒಂದು ರೀತಿ ಸಂಕಷ್ಟ ಒದಗಿಕೊಟ್ಟಿದೆ ಅಂತ ಹೇಳ್ಬೋದು. ಏನು ಸರ್ಕಾರ ಹಾಗೂ ಜಿಲ್ಲಾಡಳಿತ ರೈತರ ನೆರವಿಗೆ ಬಂದು ಏನು ಈ ರೀತಿ ಹಾಳಾಗಿರುವ ರೈತರ ಬೆಳೆಗೆ ಒಂದು ರೀತಿ ಪರಿಹಾರವನ್ನು ಕಲ್ಪಿಸಿಕೊಡುವ ಕೆಲಸ ಮಾಡುವ ಮೂಲಕ ರೈತರ ಬಾಳಿಗೆ ಬೆಳಕಾಗಬೇಕು ಅನ್ನೋದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಕೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.